ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ ನಲ್ಲಿ ನೀವು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಅನ್ನೋ ಒಂದು ಚಾಪ್ಟರ್ ನಲ್ಲಿ ಬರ್ತಕ್ಕಂಥ 2 ಮಾರ್ಕ್ ಪ್ರಾಬ್ಲಮ್ ನ ಸ್ಟಡಿ ಮಾಡಿದೆ. ಇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ಕ್ಲಾಸ್ 2. ಓಕೆ, ಸೆಕೆಂಡ್ ವಿಡಿಯೋ ಕ್ಲಾಸ್. ಒಂದು ಕ್ವಶನ್ ಅಬ್ಸರ್ವ್ ಮಾಡಿ. ಫೈಂಡ್ ಲೋಕಲ್ ಮ್ಯಾಕ್ಸಿಮಮ್ ಆಫ್ ದ ಫಂಕ್ಷನ್ g of x is equal to x cube minus 3x. ಓಕೆ, ಈ ಒಂದು ಕ್ವಶನ್ ಮಾಡೆಲ್ ಕ್ವಶನ್ ಪೇಪರ್ 2020-21 ನಲ್ಲಿ ಇರತಕ್ಕಂತ ಒಂದು ಕ್ವಶನ್. ಓಕೆ, ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದು ನೋಡೋದಾದ್ರೆ, ಇಲ್ಲಿ ಇವ್ರು ಕೇಳಿರ್ತಕ್ಕಂಥದ್ದೇನು, ಲೋಕಲ್ ಮ್ಯಾಕ್ಸಿಮಮ್ ಫಾರ್ ದಿಸ್ ಫಂಕ್ಷನ್. ಸೊ ಲೋಕಲ್ ಮ್ಯಾಕ್ಸಿಮಮ್ ಅಂತ ಕೇಳಿದಾರೆ ಅಂದ್ರೆ ನಾವು ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಅದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ತುಂಬಾ ಈಸಿ ಇರ್ತಕ್ಕಂಥ ಒಂದು ಕ್ವಶನ್. ಸೊಲ್ಯೂಷನ್. ಸೊ ಗಿವನ್ ಫಂಕ್ಷನ್ ನ ಆಸ್ ಇಟ್ ಈಸ್ ಬರ್ಕೊಂಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಜಸ್ಟ್ ಒನ್ ಟೈಮ್ ಡಿಫ್ರೆನ್ಶಿಯೇಷನ್. ಸೊ ಎಲ್ ಎಚ್ ಎಸ್ ಏನಾಯ್ತು, ಜಿ ಡ್ಯಾಶ್ ಆಫ್ ಎಕ್ಸ್. ಸೊ ಜಿ ಡ್ಯಾಶ್ ಆಫ್ ಎಕ್ಸ್ ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ಒನ್ ಟೈಮ್ ಡಿಫ್ರೆನ್ಶಿಯೇಷನ್ ಅಂತ. ಸೊ ಈಕ್ವಲ್ಸ್ ಆಸ್ ಇಟ್ ಈಸ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದ್ರೆ ಏನಾಗುತ್ತೆ, 3x square ಆಗುತ್ತೆ. ಯಾಕೆ, is in the form of x to the power n. We know that differentiation of x to the power n is n into x to the power n minus 1. ಹಾಗಾಗಿ ಈ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದ್ರೆ ಏನಾಗುತ್ತೆ, 3x square ಅಂತ ಆಗುತ್ತೆ. ಸೊ ಮೈನಸ್ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಏನಿದೆ, -3 ಇಂಟು ದ ವೇರಿಯಬಲ್ ಅಂದ್ರೆ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಅಂತ ಇದೆ. ಸೊ ಇನ್ ದಿಸ್ ಕೇಸ್ ಕಾನ್ಸ್ಟೆಂಟ್ -3 ಹಾಗೆ ಇರುತ್ತೆ. ಫಂಕ್ಷನ್ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಹಿಯರ್ ಫಂಕ್ಷನ್ ಈಸ್ ಎಕ್ಸ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ 1. ಸೊ 3 into 1 is 3. ಓಕೆ, ಸೊ ನೆಕ್ಸ್ಟ್ ಮತ್ತೊಮ್ಮೆ ಡಿಫ್ರೆನ್ಶಿಯೇಷನ್ ಅಪ್ಲೈ ಮಾಡೋಣ. ಸೊ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಸೊ ಜಿ ಡಬಲ್ ಡ್ಯಾಶ್ ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ಸೆಕೆಂಡ್ ಟೈಮ್ ಡಿಫ್ರೆನ್ಶಿಯೇಷನ್ ಮಾಡ್ತಾ ಇದೀವಿ ಅಂತ. ಓಕೆ, ಈಕ್ವಲ್ಸ್ ಆಸ್ ಇಟ್ ಈಸ್. ನೋಡಿ, ಇಲ್ಲಿ ಕಾನ್ಸ್ಟೆಂಟ್ 3 ಹಾಗೆ ಇರುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಅಂತ ಆಗುತ್ತೆ. ಸೊ 2x into 3 is 6x. once again I repeat, ಕಾನ್ಸ್ಟೆಂಟ್ಸ್ 3 ಹಾಗೆ ಇರುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x. ಸೊ 2 into 3 ಅಂದ್ರೆ 6 ಅಂತ ಆಯ್ತು, ಹಾಗಾಗಿ 6x. ಸೊ ಇಲ್ಲಿ -3 ಅಂತ ಇದೆ. -3 ಅಂದ್ರೆ ಕಾನ್ಸ್ಟೆಂಟ್. ವಿ ನೋ ದಟ್ ಡಿಫ್ರೆನ್ಶಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ 0. ಸೊ ಹಾಗಾಗಿ 0. ಓಕೆ, ಹಾಗಾದ್ರೆ ಸೆಕೆಂಡ್ ಡೆರಿವೇಟಿವ್ ಏನ್ ಸಿಕ್ತು ನಮಗೆ, 6x. ಓಕೆ, ಸೆಕೆಂಡ್ ಡೆರಿವೇಟಿವ್ ಏನ್ ಸಿಕ್ಕಿದೆ, 6x. ಈಗ ಅಂದ್ರೆ ಇಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಅಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು, ಗಿವನ್ ಫಂಕ್ಷನ್ ನ 2 ಟೈಮ್ ಡಿಫ್ರೆನ್ಶಿಯೇಷನ್ ಮಾಡಿ ರೆಡಿ ಇಟ್ಕೊಳ್ಬೇಕು. ಇದು ಮೊದಲನೇ ಸ್ಟೆಪ್. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಫಸ್ಟ್ ಡೆರಿವೇಟಿವ್ ನ ಈಕ್ವಲ್ ಟು 0 ಅಂತ ತಗೋಣ. ಓಕೆ, ಸೊ ಫಸ್ಟ್ ಡೆರಿವೇಟಿವ್ ನ ಈಕ್ವಲ್ ಟು 0 ಅಂತ ತಗೊಂಡಿದ್ದೀವಿ. ನೋಡಿ, ಫಸ್ಟ್ ಡೆರಿವೇಟಿವ್ ಏನಿದೆ ಇಲ್ಲಿ, 3x square minus 3. ಸೊ 3x minus 3 equal to 0. ಸೊ -3 equals ಇಂದ ಈ ಕಡೆ ಬಂದ್ರೆ it becomes +3. ಸೊ 3x square equal to 3. ಸೊ 3 get cancelled. x square equal to 1. ಸೊ ಫೈನಲಿ x is equal to plus or minus 1. ಸೊ ಇದು ಸೆಕೆಂಡ್ ಸ್ಟೆಪ್. ಸ್ಟೆಪ್ 1 ನಲ್ಲಿ ಗಿವನ್ ಫಂಕ್ಷನ್ 2 ಟೈಮ್ ಡಿಫ್ರೆನ್ಶಿಯೇಷನ್ ಮಾಡ್ಕೊಂಡಿದೀವಿ. ಸ್ಟೆಪ್ 2 ನಲ್ಲಿ ಈ ಫಸ್ಟ್ ಡೆರಿವೇಟಿವ್ ನ ಈಕ್ವಲ್ ಟು 0 ಅಂತ ಕಾಲ್ ಮಾಡಿದ್ವಿ. ಓಕೆ, ಆನ್ ಸಿಂಪ್ಲಿಫಿಕೇಶನ್ ವಿ ಗೆಟ್
x is equal to plus or minus 1. Okay, so next step ಏನು ಅಂದ್ರೆ next step now second derivative ನ as it is ಆಗಿ ಬರ್ಕೊಳ್ಳೋಣ. x ವ್ಯಾಲ್ಯೂಸ್ ಏನ್ ಸಿಕ್ಕಿದೆ ಆ ವ್ಯಾಲ್ಯೂಸ್ ನ ಈ ಸೆಕೆಂಡ್ ಡೆರಿವೇಟಿವ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹಾಗಾಗಿ ಏನಾಗುತ್ತೆ ನೋಡಿ, ಇಲ್ಲಿ x is replaced by -1 ಅಂದ್ರೆ ಏನಾಗುತ್ತೆ, 6 into -1 is -6. we know that -6 is negative means less than 0. ಹಾಗಾಗಿ g double dash of -1 ಅಂದ್ರೆ ಏನಾಗುತ್ತೆ, less than 0 ಅಂತ ಆಗುತ್ತೆ. g double dash of -1 ಏನಾಯ್ತು, less than 0 ಆಯ್ತು. ಸೊ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಥವಾ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ನಲ್ಲಿ ಸೆಕೆಂಡ್ ಡೆರಿವೇಟಿವ್ ಪರ್ಟಿಕ್ಯುಲರ್ ಪಾಯಿಂಟ್ ನೆಗೆಟಿವ್ ಬಂದ್ರೆ ಮೀನ್ಸ್ ಲೆಸ್ ದನ್ 0 ಬಂದ್ರೆ ಮ್ಯಾಕ್ಸಿಮಾ ಎಕ್ಸಿಸ್ಟ್ ಆಗುತ್ತೆ ಅಟ್ ದಿಸ್ ಪಾಯಿಂಟ್. ಓಕೆ, ಅದೇ ರೀತಿ ಸೊ ಇನ್ನೊಂದು ಪಾಯಿಂಟ್ ಸಿಕ್ಕಿದೆ 1 ಅಂತ. ಸೊ g ಡಬಲ್ ಡ್ಯಾಶ್ ಆಫ್ 1 ಈ ಸೆಕೆಂಡ್ ಡೆರಿವೇಟಿವ್ ನಲ್ಲಿ x is replaced by 1 ಏನಾಗುತ್ತೆ, 6 into 1 is 6. ಸೊ 6 is positive. ಸೊ ಹಾಗಾಗಿ g ಡಬಲ್ ಡ್ಯಾಶ್ ಆಫ್ 1 is greater than 0. ಸೊ ಮಿನಿಮಮ್ ಮೀನಿಂಗ್ ಏನು, ಒನ್ಸ್ ಅಗೇನ್ ಈ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನಲ್ಲಿ ಈ g ಡಬಲ್ ಡ್ಯಾಶ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಪಾಸಿಟಿವ್ ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ನಮಗೆ ಮಿನಿಮಮ್ ವ್ಯಾಲ್ಯೂ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಕ್ವಶನ್ ಅಲ್ಲಿ ಕೇಳಿರ್ತಕ್ಕಂಥದ್ದೇನು, ಮ್ಯಾಕ್ಸಿಮಮ್. ಓಕೆ, ಓನ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅವ್ರು ಕೇಳಿರೋದು. ಹೆನ್ಸ್ g ಆಫ್ x ಅಟೈನ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ x is equal to -1. ಯಾಕೆಂದ್ರೆ ಇಲ್ಲಿ ಸೆಕೆಂಡ್ ಆರ್ಡರ್ ಅಥವಾ ಸೆಕೆಂಡ್ ಡೆರಿವೇಟಿವ್ ಅಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ -1 ಏನಾಗಿದೆ, ಲೆಸ್ ದ್ಯಾನ್ ಅಂತ ಬಂದಿದೆ, ಲೆಸ್ ದ್ಯಾನ್ 0. ಹಾಗಾಗಿ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ -1 ಹತ್ರ ಸಿಗುತ್ತೆ. ಸೊ ಈಗ ಏನ್ ಮಾಡಬೇಕು ಅಂದ್ರೆ ಗಿವನ್ ಫಂಕ್ಷನ್ ಅಲ್ಲಿ x is replaced by -1. ಸೊ ಗಿವನ್ ಫಂಕ್ಷನ್ ನಿಮಗೆ ಗೊತ್ತಿದೆ x³ - 3x. ಸೊ x³ ಅಂದ್ರೆ ಏನಾಗುತ್ತೆ, -1 whole to the power 3 ಅಂತ ಆಗುತ್ತೆ. ಸೊ -1 whole to the power 3 becomes -1. -3 into x ಅಂತ ಇದೆ. ಸೊ -3 of -1 ಅಂದ್ರೆ +3 ಅಂತ ಆಗುತ್ತೆ. ಆನ್ ಸಿಂಪ್ಲಿಫಿಕೇಶನ್ ವಿ ಗೆಟ್ 2. -1 + 3 ಅಂದ್ರೆ ಏನಾಯ್ತು, 2. ಹಾಗಾದ್ರೆ ಇದ್ರ ಮೀನಿಂಗ್ ಏನು, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 2. ಓಕೆ, ಅವ್ರು ಕೇಳಿದ್ದು ಸಹ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಮಗೆ ಏನ್ ಸಿಕ್ಕಿದೆ, 2. ಓಕೆ, ಏನೇನ್ ಸ್ಟೆಪ್ ಮಾಡಿದ್ರಿ ರೀಕಾಲ್ ಮಾಡ್ಕೊಳ್ಳಿ. ಗಿವನ್ ಫಂಕ್ಷನ್ 2 ಟೈಮ್ ಡಿಫ್ರೆನ್ಶಿಯೇಷನ್ ಮಾಡಿದ್ವಿ. ಫಸ್ಟ್ ಡೆರಿವೇಟಿವ್ ನ ಈಕ್ವಲ್ ಟು 0 ಅಂತ ಕಾಲ್ ಮಾಡಿದ್ವಿ. ಒಂದಿಷ್ಟು ವ್ಯಾಲ್ಯೂ ಸಿಕ್ತು. ಆ ವ್ಯಾಲ್ಯೂನ ಏನ್ ಮಾಡಿದ್ವಿ, ಸೆಕೆಂಡ್ ಡೆರಿವೇಟಿವ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಓಕೆ, ಸೆಕೆಂಡ್ ಡೆರಿವೇಟಿವ್ ಲೆಸ್ ದನ್ 0 ಬಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಸೆಕೆಂಡ್ ಡೆರಿವೇಟಿವ್ ಗ್ರೇಟರ್ ದನ್ 0 ಬಂದ್ರೆ ನಮಗೆ ಮಿನಿಮಮ್ ಸಿಗುತ್ತೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಗೆ ಅಟ್ x is equal to -1 ಫಂಕ್ಷನ್ ಏನಾಗಿದೆ, ಮ್ಯಾಕ್ಸಿಮಾ ಆಗುತ್ತಂತೆ. ಹಾಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಬೇಕು ಅಂದ್ರೆ ಗಿವನ್ ಫಂಕ್ಷನ್ ಅಲ್ಲಿ x ವ್ಯಾಲ್ಯೂ ಇಸ್ ರಿಪ್ಲೇಸ್ಡ್ ಬೈ -1. ಸೊ ಫೈನಲ್ ನಮಗೆ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಸಿಕ್ಕಿದೆ, 2 ಅಂತ ಸಿಕ್ಕಿದೆ. ಓಕೆ, ಈ ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.